ಕಾಣಿಸ್ತಿಲ್ಲ. ಹೇಯ್ ಸ್ಟೈಲಾ? ಹಾಯ್ ಐ ಆಮ್ ಬೋನ್ ಸ್ಟಾರ್ ಚಿಕ್ಕು. ಬೋನ್ ಸ್ಟಾರ್? ಡೋಂಟ್ ನೋ ಬೋನ್? ಮೂಳೆ. ದೇಹವೆಂದರೆ ಓ ಮನುಜ, ಮೂಳೆ ಮಾಂಸಗಳ ತಡಿಕೆ ನಿಜ. ಮೂಳೆ. ನೀವು ಸುಮಾರು ಜನ ಹೀರೋಗಳ ಜೊತೆ? ಎಸ್, ತುಂಬಾ ಜನ ಹೀರೋಗಳು ನನ್ನ ಜೊತೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಐ ಮೀನ್ ಅವ್ರಿಗೆ ನನ್ನ ಫ್ರೆಂಡ್ ಆದ್ಮೇಲೆ ನನಗೆ ಅವ್ರ ಫ್ರೆಂಡ್ ಅಲ್ವಾ? ಸಿಂಪಲ್ ಲಾಜಿಕ್. ಸೋ ಫನ್ನಿ. ದಿಸ್ ಇಸ್ ಫ್ಯಾಕ್ಟ್. ವಾಟ್ ಯು ಡೂಯಿಂಗ್? ಹೋಗಾಬ್ರಿ, ನಾನು ನಿಮ್ಗಿನ್ ಚಿಕ್ಕವನು ಅಂತ ತೋರಿಸ್ಕೊಂಡಿದ್ದು. ಸೋ ಫನ್ನಿ. ದೆನ್ ವಾಟ್ಸ್ ದ ಮ್ಯಾಟರ್? ₹10,000. ವಾಟ್? 10,000. ಓನ್ಲಿ 10,000? ಓಕೆ, ಸೊ ಚೀಪ್ ಅಲ್ಲ. ಓಕೆ, ಅರ್ಜೆಂಟಾಗಿ ಬ್ಯಾಂಕ್. ಓಕೆ ಓಕೆ. ಡೋರ್ ನಾನ್ ಲಾಕ್. ಗುಡ್ ಬಾಯ್, ಗೆಟ್ ಔಟ್. ಹಾಯ್, ಐ ಆಮ್ ಬೋನ್ ಸ್ಟಾರ್ ಚಿಕ್ಕು. ವಾಟ್ಸ್ ಯುವರ್ ನೇಮ್? ಏನೈತ್ರಿ? ನಥಿಂಗ್. ನೋಡಿ, ಕರೆಂಟ್ ಬಿಲ್ ಕಟ್ಟಕ್ಕೆ ಕಾಸಿಲ್ಲ ಅಂದ್ರೆ ಹೇಳಿ ನಾನು ಕೊಡ್ತೀನಿ, ಬಟ್ ಲೈಟ್ ಎಲ್ಲ ಆಫ್ ಮಾಡಬೇಡಿ. ಯು ಸಿ, ಕತ್ಲು ಅಂದ್ರೆ ನನಗೇನು ಭಯ ಇಲ್ಲ, ಆ್ಯಕ್ಚುಲಿ ಇರಿಟೇಟ್ ಅಷ್ಟೇ. ಅಪ್ಪ ಬದಿಕೊಂಡೆ. ಯು ಸಿ ಮಿತ್ರಾಸ್ ಮಿಸ್ಸಸ್, ಆ್ಯಕ್ಚುಲಿ ನಾನು ಏನು ಹೇಳೋಕೆ ಹೊರಟೆ ಅಂದರೆ, ಟೈಮ್ ಆಗೋಯ್ತು, ಒಂದು ನಿಮಿಷ. 99 100. ಈ 6 ಪ್ಯಾಕ್ ಮೇಂಟೈನ್ ಮಾಡೋದಿದೆಯಲ್ಲ, ಓಹ್ ತುಂಬ ಕಷ್ಟ. ಡೈಲಿ ಈ ಥರ 100 ಡಿಪ್ಸ್ ಹೊಡಿತಾನೆ ಇರಬೇಕು. ಏನೋ ತೋರಿಸಿ ಅಂತ ಕೇಳ್ತಿದ್ದೀರಾ? ನೋ 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 ನೋ, ಜನ 3 ತಿಂಗಳಿಂದ ಕಾಯ್ತಾ ಇದ್ದಾರೆ ಗೊತ್ತಾ. ನೀವೇನಾದ್ರು ನೋಡ್ಬೇಕಂದ್ರೆ ಡೈರೆಕ್ಟಾಗಿ ಥಿಯೇಟ್ರಲ್ಲೇ ನೋಡ್ಕೊಳ್ಳಿ. ಈಗ ನೋಡಲೇಬೇಕು ಅಂದರೆ 6 ಸಿಗರೇಟ್ ಪ್ಯಾಕ್ ಇದೆ, ತೋರಿಸ್ಲಾ? ರಿಯಾಕ್ಷನ್ನೇ ಇಲ್ಲ. ಯು ಸಿ, ನಾನು ಮಾಡ್ತಿದ್ದೀನಲ್ಲ ಮೂವಿಗೆ, ನಾನೇ ಒಂದು ಸಾಂಗು ನಾನೆಲ್ಲೂ ಹೇಳ್ಬಾರ್ದು ಅನ್ಕೊತೀನಿ, ಬಟ್ ಬೈ ಫ್ಲೋ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಸಾಂಗ್ ಕೇಳಿಸ್ಕೊಳ್ಳಿ. ರಾಮಚಾರಿ ಹಾಡುವ ಇದು ಆಲ್ರೆಡಿ ಬಂದಿದ್ಯಾ? ಮೋಸ್ಟ್ಲಿ ಕದ್ದುಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗುತ್ತೆ, ಅವ್ರದ್ದೇ ತಾನೇ. ಈ ಇಂಗ್ಲೀಷ್ ಮ್ಯೂಸಿಕ್ನ ಕದ್ದುಬಿಟ್ಟು ಕನ್ನಡಕ್ಕೆ ಸಾಂಗ್ ಮಾಡಿ ಡ್ಯಾನ್ಸ್ ಮಾಡೋದು ಒಂಥರ ಟ್ರೆಂಡು. ನಾನೇ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬಿಟ್ಟು ಅಚ್ಚೆ. Oh baby, when you talk like that, you make a woman go mad. ಏನಿದು ಮಾಯೆ? ನನ್ನ ಡ್ಯಾನ್ಸ್ ನೋಡ್ಬಿಟ್ಟು ಅಣ್ಣವ್ರು ಆಡ್ತಿದ್ದಾರೆ. ಅಣ್ಣ ಹಲೋ, ನಿಮ್ಮ ಫೋನ್. ಎಮೋಷ್ನಲ್ ಆಗ್ಬಿಟ್ಟಿದ್ದೆ. ಹೇಳಬಿಟ್ಟಿದ್ದೆ. ನಮಸ್ಕಾರ. ಯಾವ್ದನಲ್ಲ ಚೆನ್ನಾಗಿದ್ದ? ನಾನ್ ಚೆನ್ನಾಗ್ ಮಾಡಿದೀನಿ ಕಣ. ಜೊತೆಗೆ ನೀನ್ ಹೇಳ್ತೀನು ಮಾಡೋಳು ನೋಡ್ನಿಲ್ವಾ? ಓ, ಕಾರಲ್ಲಿ ಇಬ್ರು ತಪ್ಕತೀವಲ್ಲ. ಹಲೋ, ಮೈಕ್ ಟೆಸ್ಟಿಂಗ್. ಹಲೋ, ಫ್ಯಾನ್ಸು ಸಿಕ್ಕಾಪಟ್ಟೆ. ಹಲೋ, ಜಾಸ್ತಿ ಮಾತಾಡಿದ್ರೆ ಲೈಟ್ ಆಫ್ ಮಾಡ್ತೀನಿ. ಬರೀ ಲೈಟ್ ಆಫ್ ಮಾಡಕ್ಕೆ ಹೋಗ್ತಾಳೆ. ಹಲೋ ಅಪ್ಪಿ, 500 ಕಿಲೋಮೀಟರ್ ದೂರದಲ್ಲಿದೀಯಾ? ಒಂದು 500 ರೂಪಾಯಿ ಕರೆನ್ಸಿ ಹಾಕ್ಸಕ್ಕಾಗಲ್ವಾ? ಸರಿ ಸರಿ, ಓಕೆ ಬಾಯ್. ಹೇಳೆ. ಯಾರೇ ಅದು? ಹೊಸ ಅಭಿಮಾನಿ. ಆ ಗ್ಯಾರೇಜ್ ಅವನು ತುಂಬಾ ಒಳ್ಳೆಯವನ್ ಕಣೆ.
ಅಂಥವನ್ನ ನೀನು ಹೌದೌದು, ತುಂಬ ತುಂಬ ಒಳ್ಳೆ ಹುಡುಗ. ಅದೇ ಪ್ರಾಬ್ಲಮ್ಮು. ಡಬಲ್ ಮೀನಿಂಗ್ಗೆ ಸಿಂಗಲ್ ಮೀನಿಂಗ್ ಬಂದಾಯ್ತು. ಇಂಥ ಕಾಲದಲ್ಲೂ ಕವನ ರೋಸು ಹಿಡ್ಕೊಂಡು ಓಡಾಡ್ತಾನೆ ಅಂದರೆ ಅವನು ಎಂಥ ಬೇಕೂಫ್ ನನ್ನ ಮಗ ಕಾಣೆ. ಅವನ ಫ್ರೆಂಡನ್ನೇ ಲವ್ ಮಾಡೋದು ತಪ್ಪಲ್ವೇನೆ? ಏನು ತಪ್ಪು? ಯಾವ ತಪ್ಪು? ಅವನೆಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೆ, ಏನೇನು ತೋರಿಸ್ತಾನೆ, ಹೆಂಗೆ ನೋಡ್ಕೊತಾನೆ ಗೊತ್ತಾ? ಆದರೆ ಅವನು ಡೌನ್ ನನ್ನ ಮಗನೇ. ನಾಳೆ ರಿಂಗ್ ಕೊಡಿಸ್ತೀನಿ ಅಂತ ಹೇಳಿದಾನೆ. ಆ ರಿಂಗ್ ಗಿಫ್ಟ್ ಕೊಟ್ಮೇಲೆ ಏನು ಹೇಳ್ತಾನೆ ಗೊತ್ತಾ? ಈಗ ಗೌರ್ಮೆಂಟ್ನವರು ಒಂದು ಬಾಟ್ಲು ಬ್ರೆಡ್ ಕೊಟ್ರೆ 350 ರೂಪಾಯಿ ಕೊಡ್ತಾರೆ. ಮಿಕ್ಕಿದ್ದು ಹೆಂಗೋ ಮ್ಯಾನೇಜ್ ಮಾಡಿದೆ. ಮನೇಲಿ ಅಲ್ಲಿ ಇಲ್ಲಿ ಕೂಡಿಟ್ಟಿದ್ದೆ. ಅದನ್ನೆಲ್ಲ ಸೇರಿಸಿ ನಿನಗೆ ಗಿಫ್ಟ್ ಕೊಡೋಣ ಅಂತ ಈ ರಿಂಗ್ ತಂದೆ. ಅದಕ್ಕೆ ನಾನು ಹೌದಾ ತುಂಬ ಕಷ್ಟಪಟ್ಟು ತಂದ್ಯಾ ಅಂತೀನಿ. ಪ್ರಪಂಚದಲ್ಲಿ ಈ ಥರನೂ ಪ್ರೀತಿ ಮಾಡ್ತಾರೇನೋ? ಯಾವತ್ತೂ ನಿನ್ ಬಿಡಲ್ಲ. ಏನೋ ಅಮ್ಮ, ನೀನ್ ಸೇಫ್ಟಿಲಿ ನೀನಿರು ಅಷ್ಟೆ. ಏಯ್, ಸೇಫ್ಟಿ ಇಲ್ಲದೆ ನಾನೇನು ಮಾಡಲ್ಲ ಕಣೆ. ಹಲೋ, ಏನೋ ಮಾಡ್ತಿದ್ಯಾ? ಅಳು ಬರ್ತಿದ್ಯೇನೋ? ನಿಜ ಹೇಳೋ. ಯಾಕಂದ್ರೆ ಇಲ್ಲಿ ಮಳೆ ಬರೋ ಥರ ಇತ್ತು, ಅದಕ್ಕೆ ಕೇಳ್ದೆ. ಪ್ರಪಂಚದಲ್ಲಿ ಈ ಥರ ಎಲ್ಲ ಪ್ರೀತಿ ಮಾಡ್ತಾರೆ. ಐ ಲವ್ ಯು. ಎಲ್ಲಿ ತೋರ್ಸು. ನೀನು ನೋಡಲ್ಲ ಅಂದ್ರೆ ನಾನು ನೋಡಲ್ಲ. ಇಂಥದ್ನ ಎಲ್ರೂ ನೋಡ್ತಾರೇನೋ? ಅಸೆಂಬ್ಲಿಯಲ್ಲೇ ನೋಡ್ತಾರೆ, ನಾವು ನೋಡತ್ತಪ್ಪ. ಹೌದಾ? ನನ್ನೆಷ್ಟು ಪ್ರೀತಿ ಮಾಡ್ತೀಯಾ? ತುಂಬಾನೇ. ಏನ್ ತುಂಬಾ? ಮನಸ್ಸು ತುಂಬಾನಾ? ನನ್ನ ಪಾಲಿನ ದೇವ್ರು ಅಂತ ಅನ್ಕೊಂಡಿದ್ದೀನಿ ಕಣಲೆ. ಹಂಗಾರೆ ಮುಗಿ ಮುಗಿ, ನನ್ನ ಕಾಲ್ ಮುಗಿ, ಮುಗಿಯೋ. ಕರ್ಕೊಂಡ್ ಬರ್ದೇ ಇರೋ ಜಾಗಕ್ಕೆ ಕರ್ಕೊಂಡ್ ಬಂದು ಮಾಡಬಾರ್ದೇನು ಮಾಡೋ ಐಡಿಯಾ ಇಲ್ಲ ಅನ್ಸುತ್ತೆ. ಹೊರಡೋಣವಾ? ಬರೀ ಬೈಕ್ ಮೇಲೆ ಹತ್ತು ಕೂತ್ಕೊಳ್ಳೋದೇ ಆಗೋಯ್ತು.